ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಗೆಳೆಯರು. ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಆರ್ಥಿಕವಾದ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಏನು ಹೇಳಿಕೊಡ್ಕೊಂಡಿದ್ದೀನಪ್ಪ ಅಂದರೆ CWC ಅನ್ನುವಂಥ ಒಂದು ಪ್ರಿಂಟರ್ನ ಡ್ರೈವನ್ನು ಯಾವ ಥರನಾಗಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಹೇಳಿಕೊಡಕೊಂಡಿದ್ದೀನಿ. ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಸಿಂಪಲ್ ಆಗಿ ಫೈಲ್ನಲ್ಲಿ ಹೊಂಟಿದ್ದೀವಿ. ಫೈಲ್ನಲ್ಲಿ ಹೋದ ನಂತರ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ ನಂತರ ಡಬಲ್ ಕ್ಲಿಕ್ ಮಾಡುವಾಗ ಡಬಲ್ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪಿಪಪ್ ಬರ್ತೈತಿ. ಪಿಪಪ್ ಬಂದ ನಂತರ ಅದನ್ನು ಏನು ಹೇಳಾಗುತ್ತಪ್ಪ ಅಂದ್ರೆ ಅದು ಇದನ್ನು ಇನ್ಸ್ಟಾಲ್ ಆಗೋದಿಲ್ಲ ಅಂತ ಹೇಳತೈತಿ. ಅದಕ್ಕಾಗಿ ನಾವು ಏನು ತಲೆ ಕೆಡಿಸ್ಕೊಳ್ಳೋ ಅಂತ ಏನು ಅವಶ್ಯಕತೆ ಇಲ್ಲ. ಓಕೆ ಮೇಲೆ ಕ್ಲಿಕ್ ಮಾಡ್ತೀವಿ. ಓಕೆ ಮೇಲೆ ಕ್ಲಿಕ್ ಮಾಡಿದಂಗೆ ಮತ್ತೆ ಒಳಗೆ ಬಂದುಬಿಟ್ಟು ಸರ್ಚ್ ಬಾರಲ್ಲಿ ಬಂದುಬಿಟ್ಟು ಕಂಟ್ರೋಲ್ ಪೆನಲ್ಲನ್ನು ಓಪನ್ ಮಾಡ್ಕೋತೀವಿ. ಅದಾದ ನಂತರ ಏನು ಮಾಡ್ತೀವಪ್ಪ ಅಂದ್ರೆ ಹಾರ್ಡ್ ಆ್ಯಂಡ್ ಇದನ್ನು ದೊಡ್ಡ ಮಾಡ್ಕೊಂಡು ಹಾರ್ಡ್ವೇರ್ ಆ್ಯಂಡ್ ಸೌಂಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದಾದ ನಂತರ ಡ್ರೈವ್ ಆ್ಯಂಡ್ ಪ್ರಿಂಟರ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಾವೀಗ ಏನು ಮಾಡ್ತೀವಿ, ಪ್ರಿಂಟರ್ ಆ್ಯಂಡ್ ಸ್ಕ್ಯಾನರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಅದಂತರ ಆ್ಯಡ್ ಡ್ರೈವ್ಸ್ ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದ ನಂತರ ಆ್ಯಡ್ ಎ ನ್ಯೂ ಡ್ರೈವ್ ಮ್ಯಾನ್ಯುವಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲ ಕೊನೆಯಲ್ಲಿರ್ತಕ್ಕಂಥ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಹೊಡಿಬೇಕಾಗುತ್ತೆ. ನೆಕ್ಸ್ಟ್ ಅಂತ ಹೊಡೆದ ನಂತರ ಈ ಥರ ಒಂದು ಪಿಪಪ್ ಓಪನ್ ಆಗುತ್ತೆ. ಈ ಥರ ಪಿಪಪ್ ಓಪನ್ ಆದ ನಂತರ ನಾವು ಏನು ಮಾಡಬೇಕು, ಲ್ಯಾಪ್ಟಾಪ್ನಿಂದ ಏನು ಮಾಡಬೇಕು, ಇದನ್ನು ಕೂಡ ಏನು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ, ಚಾಲೂ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ USB 001 ಅನ್ನುವಂಥ ಅದ್ರ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ನೀವು ಯಾವುದ್ರ ಮೇಲೆ ಕನೆಕ್ಷನ್ ಮಾಡ್ಕೊಂಡಿದ್ದೀರಲ್ಲ ನೀವು ಅದನ್ನು ನೋಡಿಬಿಟ್ಟು ಮಾಡ್ಕೋಬೇಕಾಗುತ್ತೆ. ಈಗ ನಾನು USB 1 ಅನ್ನುವಂಥ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀನಿ, ನೀವು ನೋಡ್ಬೋದು. ಕ್ಲಿಕ್ ಮಾಡ್ತಿದ್ದ ಹಂಗೆ ಈ ಥರ ನಾನು ಒಂದು ಪಿಪಪ್ ಇದನ್ನು ಕನೆಕ್ಟ್ ಆಗುತ್ತೆ. ಅದಾದ ನಂತರ ಏನು ಮಾಡ್ಬೇಕಪ್ಪ ಅಂದ್ರೆ CWC ಅನ್ನುವಂಥ ನಾವು ಪ್ರಿಂಟರ್ ಹೆಸರು ಇದೆಯಲ್ಲ ಅದರ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಾಡಿದ ನಂತರ ಮತ್ತೆ ನೆಕ್ಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಮಾಡಿದ ನಂತರ ಇಲ್ಲಿ ಯಾವಲ್ಲಿ ಏನಿದೆ ಅಂತ ಈಗ ಇದೆ ಇಲ್ಲಿ ಇದ್ರ ಮೇಲೆ. ಅದಾದ ನಂತರ ನೆಕ್ಸ್ಟ್ ಮಾಡ್ತೀವಿ ನೋಡಿ. ಈಗ ನೆಕ್ಸ್ಟ್ ಮಾಡಿದ ನಂತರ ಈ ಥರ ನಾವು ಪಿಪಪ್ ಬರ್ತದೆ. ಮತ್ತೆ ನೆಕ್ಸ್ಟ್ ಮಾಡ್ತೀವಿ ನೋಡಿ. ಮತ್ತೆ ನೆಕ್ಸ್ಟ್ ಮಾಡಿದ ನಂತರ ಮತ್ತೆ ನೆಕ್ಸ್ಟ್ ಮಾಡಬೇಕು. ನೆಕ್ಸ್ಟ್ ಮಾಡಿದ ನಂತರ ಈ ಥರ ಪಿಪಪ್ ಬರಕತ್ತಿ ಫಿನಿಶ್ ಅಂತ ಬರುತ್ತೆ. ಫಿನಿಶ್ ಮಾಡ್ತೀವಿ ನಾವು. ಫಿನಿಶ್ ಮಾಡಿದ ನಂತರ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಈಗ ನೀವು ನೋಡ್ಬೋದು ಕನೆಕ್ಟ್ ಆಗಿದೆ ಡ್ರೈವ್ ಕನೆಕ್ಟ್ ಆದ ನಂತರ ನಾವು ಈಗೇನು ಮಾಡ್ತೀವಪ್ಪ ಅಂದ್ರೆ ಒಂದು ಕಮಾಂಡನ್ನು ಯಾವ ಥರನಾಗಿ ಒಂದು ಸಲ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸೋದಕ್ಕಾಗಿ ಒಂದು ಫೈಲನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಫೈಲನ್ನು ಓಪನ್ ಮಾಡ್ಕೊಂಡ ನಂತರ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ ನಂತರ ಸಾಕು, ಈ ಥರ ಫೈಲ್ ಓಪನ್ ಆಗುತ್ತೆ. ಪ್ರಿಂಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರಿಂಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ರಿಂಟರ್ನ ಸೆಲೆಕ್ಷನ್ ಕೂಡ ಮಾಡ್ಕೋಬೇಕು. ನೀವು ನೋಡಬೇಕು ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು CWC ಲೇಜರ್ 0120 ಅನ್ನುವಂಥ ಒಂದು ಪ್ರಿಂಟರನ್ನು ನಾನೀಗ ಕನೆಕ್ಟ್ ಮಾಡಿದ್ದೀನಿ. ಅದಾದ ನಂತರ ನಾವು ಈಗೇನು ಮಾಡ್ಬೇಕಪ್ಪ ಅಂದ್ರೆ ಪ್ರಿಂಟ್ ಕೊಟ್ಟರೆ ಮುಗಿದೋಗುತ್ತೆ.